ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸೋಕೆ ಬಂದಿದ್ದೀನಿ ಗೈಸ್. ಯಾವ ಸಬ್ಜೆಕ್ಟ್ ಅಂತ ಈಗಾಗಲೇ ನೀವು ನೋಡಿದ್ದೀರಾ ತಮ್ಮನೇಲಿ, ಮತ್ತು ಸೊ ಇಲ್ಲಿ ನೋಡ್ತಾ ಇದ್ದೀರಾ ಗೈಸ್. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಆಗಿರೋಂತಹ ಫ್ಯಾಮಿಲಿ ಲಾ ಟು ಮೊಹಮ್ಮದನ್ ಲಾ, ಅಂದರೆ ಮುಸ್ಲಿಂ ಲಾ. ಫ್ಯಾಮಿಲಿ ಲಾ ಟು ಮೊಹಮ್ಮದನ್ ಲಾ ಯಾರೆಲ್ಲ ಓದ್ತಾ ಇದ್ದೀರಾ ಅಥವಾ ಮುಸ್ಲಿಂ ಲಾ ಅಂತ ನಿಮಗೆಲ್ಲ ತಿಳಿದಿರುತ್ತೆ. ಸೊ ಅವರಿಗೆ ತುಂಬಾ ಇಂಪಾರ್ಟೆಂಟು ಗೈಸ್. ಒಂದು 30 ಕ್ವಶನ್ಸು ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದನ್ನು ನಾನು ಲಾಸ್ಟು 5 to 10 ಇಯರ್ಸ್ ಕ್ವಶನ್ ಪೇಪರ್ಸ್ನ ಅನಾಲಿಸಿಸ್ ಮಾಡಿ ನನ್ನ ಪ್ರಕಾರ ಎಕ್ಸಾಮ್ಸ್ಗೆ ಇವು ತುಂಬಾ ಇಂಪಾರ್ಟೆಂಟ್ ಆಗಿದ್ದಾವೆ ಎಂದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಗೈಸ್ ಈ ಒಂದು ವಿಡಿಯೋದಲ್ಲಿ. ಸೊ ಸಬ್ಜೆಕ್ಟ್ ಈಗಾಗಲೇ ಗೊತ್ತಿದೆ, ಫ್ಯಾಮಿಲಿ ಲಾ ಟು ಮೊಹಮ್ಮದನ್ ಲಾ, ಅಂದರೆ ಮುಸ್ಲಿಂ ಲಾ ಅಲ್ಲಿ ಕೇಳುವಂತಹ 30 ಇಂಪಾರ್ಟೆಂಟ್ ಕ್ವಶನ್ಸು ಈ ವಿಡಿಯೋ ಆಗಿರುತ್ತೆ ಗೈಸ್. ಜೊತೆಗೆ ಒಂದು 10 ಶಾರ್ಟ್ ನೋಟ್ಸ್ ಕೇಳೋವಂಥ ಕ್ವಶನ್ಸು ಕೂಡ ಈ ಒಂದು ವಿಡಿಯೋದಲ್ಲಿದೆ. ಸೊ ಕಂಪ್ಲೀಟ್ ಕೊನೆವರೆಗೂ ವಾಚ್ ಮಾಡಿ. ಸೊ ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕ್ವಶನ್ಸ್ ಇದೆ. ನಾನು ದಯವಿಟ್ಟು ಎಲ್ರಿಗೂ ರಿಕ್ವೆಸ್ಟ್ ಮತ್ತು ಸಾರಿ ಕೇಳ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಬಂದಿರುವಂತಹ ಕ್ವಶನ್ಸ್ ಏನಾದರೂ ತಪ್ಪಿದ್ದಲ್ಲಿ, ಈ ಒಂದು ವಿಡಿಯೋದಲ್ಲಿ ಬರ್ತಾ ಇರೋ ಕ್ವಶನ್ಸು ಟ್ರಾನ್ಸ್ಲೇಷನಲ್ಲಿ ಆಗಿರ್ಬೋದು, ಅಥವಾ ನನ್ನ ಉಚ್ಚಾರಣೆಯಲ್ಲಿ ನಾನು ಪ್ರೊನೌನ್ಸ್ ಮಾಡಬೇಕಾದ್ರೆ ಏನಾದರೂ ಸ್ವಲ್ಪ ತಪ್ಪಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತ, ಸೊ ಏನಾದರೂ ಆ ಒಂದು ಪದಗಳನ್ನ ಓದಬೇಕಾದ್ರೆ ಮಿಸ್ಸಾಗಿ ತಪ್ಪಾಗಿ ಹೇಳಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಗಾಯ್ಸ್ ಅಂತ ಕೇಳ್ಕೊತ, ಸೊ ಬನ್ನಿ ನಾವೀಗ ವಿಡಿಯೋ ಶುರು ಮಾಡ್ಬೋಣ. ಸೊ ನಿಮ್ಗೇನಾದರೂ ಈ ಒಂದು PDF ಬೇಕು ಅಂತಂದರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಗಾಯ್ಸ್. ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ ಈ ಒಂದು ಕಂಪ್ಲೀಟ್ ಕ್ವಶನ್ಸ್ ಪಿ ಡಿ ಎಫ್ ಅಂತ ಕಮೆಂಟ್ ಮಾಡಿದ್ವಿ ಜಸ್ಟು. ಸೊ ನಾನು ನಿಮಗೆ ಕಂಪ್ಲೀಟಾಗಿ ಟೆಲಿಗ್ರಾಮ್ನಲ್ಲಿ ಹಾಕಿರ್ತೀನಿ ಗೈಸ್, ಬಂದು ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬೋದು. ಎಕ್ಸಾಮ್ ಯಾಕಂದರೆ ಇನ್ನೊಂದು ವಾರನೇ ಇರುತ್ತೆ. ಸೊ ಅಥವಾ ನೀವು ಯಾವಾಗಾದರೂ ನೋಡ್ತಾ ಇರ್ತೀರಾ. ಸೊ ತುಂಬಾ ಇಂಪಾರ್ಟೆಂಟು, ಸೇವ್ ಮಾಡ್ಕೊಂಡು ಮಡಿಕೊಳ್ಳಿ. ನಿಮಗೆ ಸೇವ್ ಮಾಡ್ಕೋಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಆಗಬೇಕು, ಓಕೆನಾ. ಇವಾಗ ನಾನಿಲ್ಲಿ ಚಾಪ್ಟರ್ ವೈಸೇ ಕ್ವಶನ್ಸ್ನ ಕೊಟ್ಕೊಂಡು ಹೋಗಿದ್ದೀನಿ, ಬಟ್ ಯೂನಿಟ್ ನೇಮ್ ಹಾಕಿಲ್ಲ. ಸೊ ಕೆಲವರು ಯೂನಿಟ್ ನೇಮು ಹಾಕಿ ಅಂತ ಕೇಳ್ತಾ ಇದ್ದೀರಾ, ಬಟ್ ನಾನು ಚಾಪ್ಟರ್ ವೈಸೇ ನಿಮಗೆ ಅಲ್ಲಿ ಹೇಳ್ಕೊಂಡು ಹೋಗಿರ್ತೀನಿ. ಬೇಕಾದ್ರೆ ನೀವು ನೋಡ್ಕೋಬೋದು. ಸಿಲಬಸ್ಸು ಒಂದು ಕಡೆ ಓಪನ್ ಮಾಡ್ಕೊಂಡು ಇಟ್ಕೊಂಡು ಈ ಒಂದು ಕ್ವಶನ್ಸ್ PDF ನಿಮಗೆ ಸಿಕ್ಕಾದ್ಮೇಲೆ ಜೆರಾಕ್ಸ್ ತಗೊಂಡ್ರೆ ಸೊ ಚಾಪ್ಟರ್ ವೈಸೇ ನಿಮಗೆ ಸಿಕ್ಬಿಡುತ್ತೆ. ಈಸಿಯಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದ್ಕೋಬೋದು ಗೈಸ್, ಓಕೆನಾ. ಈಗ ನಾವು ಕ್ವಶನ್ಸ್ಗೆ ನಾನು ಓದ್ಕೊಂಡು ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಅಂತ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನಾನು ಹೇಳ್ತಾ ಇರ್ತೀನಿ. ನೀವು ಕಂಪ್ಲೀಟ್ ಕ್ವಶನ್ಸ್ನ ಇದರಲ್ಲಿ ಇದೆಯಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಓದ್ಕೊಳ್ಳಿ, ಓಕೆನಾ. ನಾವೀಗ ಬಂದ್ಬಿಡೋಣ. ಸೊ ಈಗ ಕ್ವಶನ್ಸ್ ಬಂದ್ಬಿಡೋಣ. ವೇರಿಯಸ್ ಸೋರ್ಸಸ್ ಆಫ್ ಮೊಹಮ್ಮದನ್ ಲಾ ಅಂತ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ತುಂಬಾ ಇಂಪಾರ್ಟೆಂಟ್ ಅದು, ವೇರಿಯಸ್ ಸೋರ್ಸಸ್ಸು. ನೆಕ್ಸ್ಟ್ ಕ್ವಶನ್ ಬಂದು ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಮ್ಯಾರೇಜ್ ಅಂಡರ್ ದಿ ಮೊಹಮ್ಮದನ್ ಲಾ ಅಂತ ಕೇಳ್ತಾರೆ. ಸೊ ಗೈಸ್, ನೀವು ಇದು ಬರೀ ಎಕ್ಸಾಮ್ಸ್ಗೋಸ್ಕರ ಅಂತಲೇ ಪ್ರಿಪ್ರೇಷನ್ ಅಲ್ಲ. ನಾಳೆ ದಿನ ನೀವು ಬಾರ್ ಎಕ್ಸಾಮ್ಸ್ ಬರಿಬೋದು, ಅಥವಾ ನಾಳೆ ದಿನ ನೀವು ಫ್ಯೂಚರಲ್ಲಿ ಪ್ರಾಕ್ಟೀಸಸ್ ಅಡ್ವೊಕೇಟ್ ಆಗೋದಕ್ಕಾಗಲಿ ಪ್ರತಿಯೊಂದಕ್ಕೂ ಇಷ್ಟು ಟಾಪಿಕ್ಸ್ ನಾನು ಕೊಟ್ಟಿದ್ದೀನಲ್ಲ, ಇಷ್ಟು ಟಾಪಿಕ್ಸ್ನ ನೀವು ಪ್ರಿಪೇರ್ ಆಗಿಬಿಟ್ರೆ, ಕಂಪ್ಲೀಟಾಗಿ ಅರ್ಥ ಮಾಡ್ಕೊಬಿಟ್ರೆ, ನೀವು ಆರಾಮಾಗೆ ನಾಳೆ ದಿನ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಗೈಸ್. ಓನ್ಲಿ ಫಾರ್ ನಾಟ್ ಎಕ್ಸಾಮ್ಸ್ ಅಲ್ಲ, ಇದಿಷ್ಟು ಟಾಪಿಕ್ನ ನೀವು ಓದಿದ್ರೆ ಮುಸ್ಲಿಂ ಲಾನೇ ಕವರ್ ಮಾಡ್ದಂಗೆ, ಓಕೆನಾ. ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ನಿಮಗೆ ಕೊಟ್ಟಿದ್ದೀನಿ, ಓಕೆನಾ. ಇಂಪಾರ್ಟೆಂಟ್ ಕ್ವಶನ್ಸ್ ಎಕ್ಸಾಮ್ಗೂ ಯೂಸ್ ಆಗಬೇಕು, ಮುಂದೆ ಫ್ಯೂಚರ್ಗೂ ಯೂಸ್ ಆಗಬೇಕು, ಓಕೆನಾ. ಸೊ ಈಗ ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಮ್ಯಾರೇಜ್ ಅಂಡರ್ ದಿ ಮೊಹಮ್ಮದನ್ ಲಾ ಅಂತ ಕೇಳ್ತಾರೆ, ಓಕೆನಾ. ಅದಾದಮೇಲೆ ಎಕ್ಸ್ಪ್ಲೈನ್ ದ ಸೈಲೆಂಟ್ ಫೀಚರ್ಸ್ ಆಫ್ ಮುಸ್ಲಿಂ ಪರ್ಸ್ನಲ್ ಲಾ, ಅಂದರೆ ಶೇರಿಯತ್ ಅಂತ ಬರುತ್ತೆ. ಅಪ್ಲಿಕೇಶನ್ ಆ್ಯಕ್ಟ್ 1937 ಅಂತ ಬರುತ್ತೆ. ಸೊ ಕನ್ನಡದಲ್ಲೂ ನಾನು ಇಲ್ಲಿ ಟ್ರಾನ್ಸ್ಲೇಷನ್ ಮಾಡಿ ಕೊಟ್ಟಿದ್ದೀನಿ ಗೈಸ್, ನೋಡ್ಕೊಳ್ಳಿ. ಅದಾದಮೇಲೆ ನಿಮಗೆ ವೆನ್ ಡಸ್ ಎ ಮುಸ್ಲಿಂ ಮ್ಯಾರೇಜ್ ಬಿಕಮ್ ಎ ಇರ್ರೆಗ್ಯುಲರ್ ಮ್ಯಾರೇಜ್, ವಾಟ್ ಆರ್ ದ ಲೀಗಲ್ ಎಫೆಕ್ಟ್ಸ್ ಆಫ್ ಇರ್ರೆಗ್ಯುಲರ್ ಮ್ಯಾರೇಜ್ ಅಂತ ಕೇಳ್ತಾರೆ. ಅದಾದಮೇಲೆ ನಿಮಗೆ ಎಕ್ಸ್ಪ್ಲೈನ್ ದ ವೇರಿಯಸ್ ಸ್ಕೂಲ್ಸ್ ಆ್ಯಂಡ್ ಸಬ್ ಸ್ಕೂಲ್ಸ್ ಆಫ್ ಮುಸ್ಲಿಂ ಲಾ, ತುಂಬಾ ಇಂಪಾರ್ಟೆಂಟು ಗೈಸ್ ಇದನ್ನು ಕೂಡ. ಅದಾದಮೇಲೆ ನಿಮಗೆ ಕೇಳ್ತಾರೆ ಕ್ವಶನ್ ಯಾವುದಪ್ಪ ಅಂತಂದರೆ ಆರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಮುಸ್ಲಿಂ ಲಾ ಬಗ್ಗೆ ಕೇಳ್ಬೋದು. ಅದಾದಮೇಲೆ ರೈಟ್ ಎ ನೋಟ್ ಆನ್ ಡಿಸೊಲ್ಯೂಷನ್ ಆಫ್ ಮ್ಯಾರೇಜ್ ಬೈ ಜುಡಿಷಿಯಲ್ ಪ್ರೋಸೆಸ್ ಅಂಡರ್ ಮುಸ್ಲಿಂ ಲಾ ಅಂತ ಕೇಳ್ತಾರೆ. ಅದಾದಮೇಲೆ ನಿಮಗೆ ವಾಟ್ ಈಸ್ ಅಕ್ನಾಲೇಜ್ಮೆಂಟ್ ಆಫ್ ಪೆಟರ್ನಿಟಿ, ಸ್ಟೇಟ್ ದ ಕಂಡೀಷನ್ಸ್ ಆಫ್ ವ್ಯಾಲಿಡ್ ಅಕ್ನಾಲೇಜ್ಮೆಂಟ್ ಆಫ್ ಪೆಟರ್ನಿಟಿ ಅಂತ ನಿಮಗೆ ಕೇಳ್ತಾರೆ ಗೈಸ್. ಇದು ತುಂಬಾ ಇಂಪಾರ್ಟೆಂಟು, 2-3 ಸಲ ಆಲ್ರೆಡಿ ಬಂದಿದೆ. ಕನ್ನಡದಲ್ಲಿ ನಾವು ನೋಡೋದಾದರೆ ಪಿತೃತ್ವದ ಅಂಗೀಕಾರ ಎಂದರೇನು, ಮಾನ್ಯ ಪಿತೃತ್ವದ ಅಂಗೀಕಾರದ ಷರತ್ತುಗಳನ್ನು ವಿವರಿಸಿ ಅಂತ ಕೇಳ್ತಾರೆ, ಓಕೆನಾ. ಡಿಸ್ಕಸ್ ದ ಡಿಫ್ರೆಂಟ್ ಮೋಡ್ಸ್ ಆಫ್ ತಲಾಕ್, ವಾಟ್ ಆರ್ ದ ಗ್ರೌಂಡ್ಸ್ ಆಫ್ ಡಿವೋರ್ಸ್ ಅಂಡರ್ ದಿ ಡೈವರ್ಸ್ ಆ್ಯಕ್ಟ್ 1869 ಅಂತ ಕೇಳ್ತಾರೆ. ಡಿವೋರ್ಸ್ಗೆ ಬೇಕಾಗಿರುವಂಥ ಒಂದು ಆಧಾರಗಳು ಯಾವ್ಯಾವುದು ಅಂತ ಕೇಳ್ತಾರೆ ಗೈಸ್. ಅದಾದಮೇಲೆ ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಷನ್ ಆಫ್ ಗಾರ್ಡಿಯನ್ಶಿಪ್ ಅಂಡರ್ ದಿ ಮೊಹಮ್ಮದನ್ ಲಾ ಅಂತ ಕೇಳ್ತಾರೆ.
ಮುಸ್ಲಿಂ ಕಾನೂನಿನ ಅಡಿಯಲ್ಲಿ ಪಾಲಕತ್ವದ ವರ್ಗೀಕರಣವನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಹೂ ಆರ್ ದ ಗಾರ್ಡಿಯನ್ಸ್ ಆಫ್ ದಿ ಪರ್ಸನ್ಸ್ ಆಫ್ ಎ ಮುಸ್ಲಿಂ ಮೈನರ್, ವಾಟ್ ಆರ್ ದೇರ್ ಪವರ್ಸ್ ಆ್ಯಂಡ್ ಡ್ಯೂಟೀಸ್. ಸೊ ಯಾರು ಅಪ್ರಾಪ್ತ ವಯಸ್ಕನ ವೈಯಕ್ತಿಕ ಪಾಲಕರು ಯಾರಾಗಿರ್ತಾರೆ, ಅವ್ರದ್ದು ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಏನಾಗಿರುತ್ತೆ ಅಂತ ತುಂಬಾ ಇಂಪಾರ್ಟೆಂಟು ಗೈಸ್. 12th ನೀವು ಓದ್ಕೊಳ್ಳೇಬೇಕು, ಓಕೆನಾ. ಅದಾದಮೇಲೆ ಡಿಫೈನ್ ವಾಕ್ಫ್, ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ವಾಕ್ಫ್, ಓಕೆನಾ. ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ಪ್ರೀಎಂಪ್ಷನ್, ಸ್ಟೇಟ್ ದ ಪರ್ಸನ್ ಹೂ ಕ್ಯಾನ್ ಕ್ಲೈಮ್ ಪ್ರೀಎಂಪ್ಷನ್ ಅಂಡರ್ ದಿ ಮೊಹಮ್ಮದನ್ ಲಾ. ಡಿಫೈನ್ ಇಬಾ, ಅಂದರೆ ಇಬಾ ಅಂತ ಅಂದರೆ ಗಿಫ್ಟ್ ಅಂತ, ಸೊ ಇಬಾ ಅಂತ ಕರೀತಾರೆ ಇದರಲ್ಲಿ. ಅದಾದಮೇಲೆ ಎಕ್ಸ್ಪ್ಲೈನ್ ದ ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಗಿಫ್ಟ್ ಅಂತ ಕೇಳ್ತಾರೆ. ಡಿಸ್ಕಸ್ ಆ್ಯಂಡ್ ಪವರ್ಸ್ ಡ್ಯೂಟೀಸ್ ಆಫ್ ಮುತಾವಾಲಿ. ನೆಕ್ಸ್ಟು ಮತ್ತೆ ಕೇಳಿದ್ದಾರೆ ನೋಡಿ ಇಲ್ಲಿ, ಡಿಫೈನ್ ಗಿಫ್ಟ್, ಎಕ್ಸ್ಪ್ಲೈನ್ ದ ಇಬಾ, ಅಂದರೆ ಇಬಾ ಅಂದರೆ ಗಿಫ್ಟ್, ಎಕ್ಸ್ಪ್ಲೈನ್ ಕೈಂಡ್ಸ್ ಆಫ್ ಗಿಫ್ಟ್ ಅಂತ ಕೇಳ್ತಾರೆ. ನೆಕ್ಸ್ಟು ಡಿಸ್ಕಸ್ ದ ಟೆಸ್ಟಾಮೆಂಟರಿ ಪವರ್ಸ್ ಆಫ್ ಮುಸ್ಲಿಮ್ಸ್ ಆ್ಯಂಡ್ ಲಿಮಿಟ್ ಆಫ್ ಸಚ್ ಪವರ್ಸ್. ಸೊ ಟೆಸ್ಟಾಮೆಂಟರಿ ಪವರ್ಸ್ ಬಗ್ಗೆ ಓದ್ಕೊಳ್ಳಿ. ಅದಾದಮೇಲೆ ಎ ಅನಾಫಿ ಮುಸ್ಲಿಮ್ಸ್ ಡೈಸ್ ಲಿವಿಂಗ್ ಬಿಹೈಂಡ್ ಈಸ್ ವೈಫ್, ಡಾಟರ್ಸ್ ಆ್ಯಂಡ್ ಸನ್, ಡಿಸ್ಟ್ರಿಬ್ಯೂಟ್ ದೇರ್ ಶೇರ್ಸ್. ಇದು ತುಂಬಾ ಇಂಪಾರ್ಟೆಂಟು ಗೈಸ್. ಈ ಥರ ಕ್ವಶನ್ಸು ನಾನು ಜಸ್ಟ್ ಇವಾಗ ಅನಾಲಿಸಿಸ್ ಮಾಡ್ತಾಯಿದ್ದೆ, ಆವಾಗ ತುಂಬ ಸಲ ರಿಪೀಟೆಡ್ ಆಗಿದೆ. ಇನ್ನೂ ಒಂದು ಕ್ವಶನ್ ಸೇಮ್ ಇದೆ ಥರ ಕೊಡ್ತೀನಿ, ಡಿಸ್ಟ್ರಿಬ್ಯೂಟ್ ದೇರ್ ಶೇರ್ಸ್ ಅಂತ. ಸೊ ಯಾಕಂದರೆ ಇವರಲ್ಲಿ ಒಂದು ಡಾಕ್ಟ್ರೈನ್ ಆಫ್ ಔಲು ಮತ್ತು ಡಾಕ್ಟ್ರೈನ್ ಆಫ್ ವೃದ್ಧ ಅಂತ ಬರುತ್ತೆ. ಸೊ ಆ ಒಂದು ಎರಡು ತತ್ವಗಳನ್ನ ನೀವು ಓದ್ಕೋಬೇಕು, ಅದ್ರ ಬೇಸಿಸ್ ಮೇಲೆ ಈ ಒಂದು ಕ್ವಶನ್ಸ್ ಆಗಿರುತ್ತೆ. ಸೊ ದಯವಿಟ್ಟು ಓದ್ಕೊಳ್ಳಿ, ಒಂದು ಕ್ವಶನ್ಸ್ಗೆ ತುಂಬಾ ಇಂಪಾರ್ಟೆಂಟು. ನೆಕ್ಸ್ಟು ಡಿಫೈನ್ ಡೊಮಸೈಲ್, ವಾಟ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಡೊಮಸೈಲ್ ಅಂತ ಕೇಳ್ತಾರೆ, ನಿವಾಸ ಸ್ಥಾನ ಅಂತ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಸಪ್ರೇಟ್ ರೂಲ್ಸ್ ಆಫ್ ಪಾರ್ಸಿ ಇಂಟೆಸ್ಟೇಟ್ ಸಸೆಷನ್, ತುಂಬಾ ಇಂಪಾರ್ಟೆಂಟು ಗೈಸ್. ಎಕ್ಸ್ಪ್ಲೈನ್ ದ ಮೋಡ್ಸ್ ಆಫ್ ಅಕ್ವೈರಿಂಗ್ ಡೊಮಸೈಲ್. ಡಿಸ್ಕಸ್ ದ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಎಕ್ಸಿಕ್ಯೂಟರ್. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಪಾರ್ಸಿ ಇಂಟರ್ಸ್ಟೇಟ್ ಸಸೆಷನ್ ಆ್ಯಂಡ್ ನಾನ್ ಪಾರ್ಸಿ ಇಂಟರ್ಸ್ಟೇಟ್ ಸಸೆಷನ್ ಅಂದರೆ ಏನು ಅಂತ. ನೆಕ್ಸ್ಟ್ ಕ್ವಶನ್ ಬರುತ್ತೆ ನಿಮಗೆ, ನಾನು ಹೇಳಿದ್ನಲ್ಲ ಈಗಾಗಲೇ ಇನ್ನೊಂದು, ಡಿಸ್ಟ್ರಿಬ್ಯೂಟ್ ಈಸ್ ಪ್ರಾಪರ್ಟಿ ಅಥವಾ ಶೇರ್ಸ್ ಅಂತ. ಎ ಪಾರ್ಸಿ ಡೈಸ್ ಲೀವಿಂಗ್ ಎ ಬಿಹೈಂಡ್ ಈಸ್ ವೈಫ್, ಫಾದರ್, ಮದರ್ ಆ್ಯಂಡ್ 2 ಸಿಸ್ಟರ್ಸ್, ಡಿಸ್ಟ್ರಿಬ್ಯೂಟ್ ಈಸ್ ಪ್ರಾಪರ್ಟಿ. ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ರೂಲ್ಸ್ ಫಾರ್ ಎಕ್ಸಿಕ್ಯೂಟಿಂಗ್ ಪ್ರಿವಿಲೇಜ್ಡ್ ವಿಲ್ ಅಂತ ಕೇಳ್ತಾರೆ. ಹೂ ಈಸ್ ಆ್ಯಂಡ್ ಕ್ಯೂರೇಟರ್, ವೆನ್ ಶೆಲ್ ಬಿ ಅಪಾಯಿಂಟೆಡ್, ವಾಟ್ ಆರ್ ಈಸ್ ಪವರ್ಸ್ ಆ್ಯಂಡ್ ಡ್ಯೂಟೀಸ್, ತುಂಬಾ ಇಂಪಾರ್ಟೆಂಟು ಗೈಸ್. ನೆಕ್ಸ್ಟು ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ದಿ ಫ್ಯಾಮಿಲಿ ಕೋರ್ಟ್ಸ್ ಆ್ಯಕ್ಟ್ 1984 ಇನ್ ರಿಸಾಲ್ವಿಂಗ್ ಫ್ಯಾಮಿಲಿ ಮ್ಯಾಟರ್ಸ್. ಇದು 5th ಚಾಪ್ಟರ್ ಕ್ವಶನ್ಸ್ ಗೈಸ್. ಈ ಒಂದು ಕ್ವಶನ್ಸ್ ನಿಮಗೆ ಕೊಡ್ತಾರೆ. ಫ್ಯಾಮಿಲಿ ಕೋರ್ಟ್ಸ್ ಬಗ್ಗೆ ಒಂದು ಕ್ವಶನ್ ಇದ್ದಿಲ್ಲ, ಶಾರ್ಟ್ ನೋಟ್ಸ್ಗಾದರೂ ಕೇಳ್ಬೋದು, ಇಲ್ಲಿ ನಿಮಗೆ 16 ಮಾರ್ಕ್ಸ್ಗಾದರೂ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೆಗಸೀಸ್ ಅಂತ ಕೇಳ್ತಾರೆ. ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೆಕ್ವೇಟ್ಸ್. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಎಕ್ಸ್ಪ್ಲೈನ್ ದ ಪ್ರಾವಿಷನ್ ಅಂಡರ್ ದ ಇಂಡಿಯನ್ ಸಸೆಷನ್ ಆ್ಯಕ್ಟ್ ರಿಗಾರ್ಡಿಂಗ್ ಪ್ರೊಟೆಕ್ಷನ್ ಆಫ್ ದಿ ಪ್ರಾಪರ್ಟಿ ಆಫ್ ದಿ ಡಿಸೀಸ್ಡ್ ಅಂತ ಕೇಳ್ತಾರೆ. ಈಗ 31 ಕ್ವಶನ್ಸ್ ಆದ್ವಾ 16 ಮಾರ್ಕ್ಸ್ಗೆ. ಇವಾಗ ಶಾರ್ಟ್ ನೋಟ್ಸ್ ಕೇಳ್ತಾರೆ. ಇವು ಶಾರ್ಟ್ ನೋಟ್ಸ್ ಅಂತಲೇ ಕೇಳೋದಿಲ್ಲ, ಬೇಕಾದರೆ ನಿಮಗೆ ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಕೇಳ್ಬೋದು ಅಥವಾ 16 ಮಾರ್ಕ್ಸು ಕೂಡ ಕೇಳ್ಬೋದು. ನೀವು ಪ್ರಿಪೇರ್ ಆಗಲೇಬೇಕು ಗೈಸ್. ಸೊ ಡೋವರ್ ಅಂತ ಕೇಳ್ತಾರೆ, ಕೈಂಡ್ಸ್ ಆಫ್ ಡೋವರ್. ಹಿಬಾ ಬಿಲ್ ಇವಾಜ್, ಎಕ್ಸ್ಪ್ಲೈನ್ ಹಿಬಾ ಬಿಲ್ ಇವಾಜ್ ಅಂತ ಕೇಳ್ತಾರೆ. ಎಕ್ಸ್ಪ್ಲೈನ್ ಪ್ರೊಬೇಟ್, ಪ್ರೊಸೀಜರ್ ಫಾರ್ ಒಬ್ಟೈನಿಂಗ್ ಪ್ರೊಬೇಟ್ ಅಂತ ಕೇಳ್ತಾರೆ. ನೆಕ್ಸ್ಟು ಇದಾತ್ ಅಂತ ಕೇಳ್ತಾರೆ. ನೆಕ್ಸ್ಟು ಆಪ್ಷನ್ ಆಫ್ ಪ್ರಾಪರ್ಟಿ, ಆಪ್ಷನ್ ಆಫ್ ಪ್ರಾಪರ್ಟಿ ಅಲ್ಲ ಗೈಸ್, ಸಾರಿ, ಅದು ಮಿಸ್ ಆಗಿದೆ. ಆಪ್ಷನ್ ಆಫ್ ಪುಬರ್ಟಿ, ಆ್ಯಕ್ಚುಲಿ ಅದು PUBERTY, ಪುಬರ್ಟಿ ಅಂತ ಬರುತ್ತೆ. ರಿವೊಕೇಷನ್ ಆಫ್ ವಿಲ್ ಅಂತ ಕೇಳ್ತಾರೆ. ಎಕ್ಸ್ಪ್ಲೈನ್ ವಿಲ್, ರಿವೊಕೇಷನ್ ಆಫ್ ವಿಲ್ ಅಂತ ಕೇಳ್ತಾರೆ ನಿಮಗೆ. ಮುತಾ ಮ್ಯಾರೇಜ್ ಅಂತ ಕೇಳ್ತಾರೆ. ಯೂನಿಫಾರ್ಮ್ ಸಿವಿಲ್ ಕೋಡ್, ಇದು ತುಂಬಾ ಇಂಪಾರ್ಟೆಂಟು ಗೈಸ್ ಶಾರ್ಟ್ ನೋಟ್ಸ್ಗೆ. ಸಸೆಷನ್ ಸರ್ಟಿಫಿಕೇಟ್ ಅಂತ ಕೇಳ್ತಾರೆ. ಡಾಕ್ಟ್ರೈನ್ ಆಫ್ ಔಲ್ ಅಂತ ಕೇಳ್ತಾರೆ. ಅದಾದಮೇಲೆ ಜ್ಯುರಿಡಿಕ್ಷನ್ ಆಫ್ ಫ್ಯಾಮಿಲಿ ಕೋರ್ಟ್ಸ್ ಅಂತ ಕೇಳ್ತಾರೆ. ಇದಿಷ್ಟು ನಿಮಗೆ ಟೋಟಲ್ ಅಲ್ಲಿಗೆ 42 ಕ್ವಶನ್ಸ್ ಆಗುತ್ತೆ. ಇದಿಷ್ಟು ನೀವು ಓದ್ಕೊಬಿಟ್ರೆ ಗೈಸ್ ತುಂಬಾ ಈಸಿಯಾಗಿದೆ, ಸಖತ್ತಾಗಿ ಅರ್ಥ ಮಾಡ್ಕೋಬೋದು ನೀವು ಓದಿ. ಇದಿಷ್ಟು ಕ್ವಶನ್ಸು ನಿಮಗೆ ಎಕ್ಸಾಮ್ಸಲ್ಲಿ ಬಂದೇ ಬರುತ್ತೆ. ಬೇಕಾದರೆ ನಾನು ನಿಮಗೆ ಎಕ್ಸಾಮ್ಸ್ ಆದಮೇಲೆ ಕ್ವಶನ್ ಪೇಪರ್ನೂ ಕೂಡ ಹಾಕ್ತೀನಿ. ಸೊ ಆ ಒಂದು ಕ್ವಶನ್ ಪೇಪರಲ್ಲಿ ಇಷ್ಟು ಕ್ವಶನ್ಸ್ ಇಲ್ಲ ಅಂದರೆ ನೀವು ಅವಾಗ ಬಂದು ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ನಾನು ನಿಮಗೆ ಸಾರಿ ಕೇಳ್ತಾ ಇದ್ದೀನಿ ಗೈಸ್, ಏನಾದರೂ ಕ್ವಶನ್ಸಲ್ಲಿ ರಾಂಗ್ ಇದ್ದರೆ ಅಥವಾ ನನ್ನ ಉಚ್ಚಾರಣೆಯಲ್ಲಿ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ
ತಪ್ಪಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಗೈಸ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಫ್ರೆಂಡ್ಸು ಕಾಲೇಜಲ್ಲಿ ಯಾರೆಲ್ಲ ಲಾ ಓದ್ತಾ ಇದ್ದೀರಾ, ಈ ಒಂದು ಸಬ್ಜೆಕ್ಟ್ ಯಾರೆಲ್ಲ ಓದ್ತಾ ಇದ್ದಾರೆ, ದಯವಿಟ್ಟು ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಗೈಸ್.